ಥರ ನೋಡೋದೇ ಒಂಥರ ಚೆನ್ನಾಗಿರುತ್ತಲ್ಲ. ನೋಡಿಲಿ ಟೈಮ್ ಇವಾಗ 5:24 ಆಯಿತು. ಆಲ್ಮೋಸ್ಟು 5 ಗಂಟೆಗೆ ಹೊಡೋಣ ಅಂತ ಅಂದ್ಕೊಂಡಿದ್ದು. ಬೇವರ್ಸಿ ಇದಾನಲ್ಲ ಅವನು ಅಜಯ್, ನನಗಿಂತ ಲೇಟ್ ಮಾಡ್ತಾವನು. ಬಟ್ ಟೈಮ್ ಅಯ್ಯೋ ಏನು ಗುರು, ಹೊಟ್ಟೆ ನೋವು, ಯಪ್ಪ ಹೊಟ್ಟೆ ಉರಿಯುತ್ತೆ ನನಗೆ. ನಾನು ಅಷ್ಟು ಫಾಸ್ಟಾಗೂ ಹೋಗಿಲ್ಲ, ಬಾಯಿ ಬರೆಸ್ತದೆ ಅಲ್ವಾ ಸ್ವಾಮಿ. ಗೊತ್ತು ಅಟ್ಯಾಕ್ ಮಾಡುತ್ತಂತ, ಅದಕ್ಕೆ ಸ್ಲೋ ಮಾಡಿದ್ರೆ ಆದರೂ ಬರ್ತದೆ ಇರೋದು. ಬಟ್ ಹೆಂಗೋ ಕಚ್ಚಾಕ್ ಬಂದಿರಲ್ಲ, ಅದು ಖುಷಿ ಕೊಡ್ಬೇಕಷ್ಟೇ. ಅಂತ ಬಂದಿದ್ದಾವೆ ಅಷ್ಟು ಬಿಟ್ಟರೆ ಕಚ್ಚಾಕ್ ಬಂದಿಲ್ಲ. ಓಯ್ ಗುಡ್ ಮಾರ್ನಿಂಗ್ ಈಸ್ ಮನ್ಮದನ್. ಅವಾಗಿಂದ ಬರ್ತೈತೆ ಹೆಲ್ಮೆಟ್ ನೋಡಿ ಗೊತ್ತಾಗುತ್ತೆ. ಏನು ಮಾಡ್ತೀನಿ ಗೊತ್ತಾ, ನಿಮ್ಮಪ್ಪ ನಂಬರ್ ನನ್ನ ಹತ್ರ ಹೆಂಗಿದ್ರು ಐತೆ. ಇವಾಗ ಹೋಗಿ ವಿಡಿಯೋ ಎಲ್ಲ ಮಾಡ್ತೀವಿ ಗೊತ್ತಾ, ವಿಡಿಯೋ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ವಾಟ್ಸಪ್ಪಲ್ಲಿ ಲಿಂಕ್ ಕಳಿಸ್ಬಿಡ್ತೀನಿ. ಖತಮ್, ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಫೋನ್ ಮಾಡಿ ಈಗ ಏನು ಮಾಡ್ತಾನೆ ನೋಡೋಣ. ಗೋಪಾಲ್ ಇಂದು ಮನಗಿರ್ತಾನೆ ನಾನು. ಮನೇಲಿ ಮಲಗಿರಲ್ವ? ಜಾಲಿ ಎಲ್ಲ ಜಾಲಿ ಅನ್ಕೊಂಡು ಇದ್ದೀವಿ, ಗೇಟ್ ಹತ್ರನೂ ಇಲ್ಲ. ನಿಂಗೆ ಕಾಲು ಡ್ರೆಸ್ ಹಾಕಿ ತಗೊಂಬತ್ತೀನಿ ಬಂದ್ರೆ ನೀನು ಕುಡ್ದಿದ್ಯಾ? ಬಾ ನಮಸ್ಕಾರ. I'm Madan. I'm new friend of you. Hello, welcome to my YouTube channel, guys. Whatever. ಈಗ ಸಮಯ ಎಷ್ಟು ಅಂದರೆ 6 ಗಂಟೆ ಟೈಮಲ್ಲಿ ಯಾಕೋ ಒಬ್ಬನ ಪಿಕಪ್ ಮಾಡ್ಕೊಬೇಕಾ. ಎಲ್ಲಿ ನೋಡಿದ್ರು ಮಳೆ 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 ಮಳೆ. ಇವಾಗ ಟೀ ಕುಡ್ತೀವಿ ನಾವು ಹೊಟ್ಟಿದ್ದು ಹತ್ರ 5:15 ಆಯಿತು. ಇವಾಗ 6:45 ಆಗ್ತಿದೆ. ಎಷ್ಟು ದೂರ ಬಂದಿದ್ದೀವಿ ಅಂತಂದರೆ ಕರೆಕ್ಟಾಗಿ ಬನ್ನೇರುಘಟ್ಟ ಕೂಡ ದಾಟಿಲ್ಲ. ಸೊ ಹಿಂದೆ ತೋರಿಸ್ತೀನಿ ನೋಡಿ ನಿಮ್ಗೆ ಹೆಂಗಿದೆ ಅಂತ. ನೋಡಿ ನಮ್ಮ RS ಮತ್ತು R15 ವಾಟ್ ಎ ಡ್ರೀಮ್ ಬೈಕ್. ಅರ್ಧ ಖಾಲಿ ಮಾಡಿಬಿಟ್ಟೆ. ಚೇರ್ಸ್ ಹಾಲು ಕುಡಿ ಅಂತ 10 ಚೇರ್ಸ್ ಹೋಗ. ಅಪ್ಪಲ್ಲ ಚೇರ್ಸ್. ತುಂಬ ವೆದರು. ಇಡೀ ಬೆಂಗಳೂರೇ ನೀರಲ್ಲಿ ತುಂಬ ಹೋಗ್ಬಿಟ್ಟೈತಿ ಇವತ್ತು. ನಮ್ಮ ಮನೆಯಿಂದ ದಾಟ್ಕೊಂಡು ಬಂದಿದ್ದೀವಿ, ಕಗ್ಲಿಪುರ ದಾಟಿದ್ದೀವಿ, ಆದರೂ ಮಳೆ ಫುಲ್ಲು ಅಂದರೆ ಫುಲ್ಲು ಇಲ್ಲಿ. ಬಟ್ ಎನಿವೇ ವೆದರ್ ಅಂತೂ ತುಂಬ ಚೆನ್ನಾಗಿದೆ. ಮುಂದೆ ಇನ್ನೂ ತುಂಬ ಚೆನ್ನಾಗಿರುವಂಥ ವ್ಯೂ ಪಾಯಿಂಟ್ಸ್ ಇದೆ, ನಾನು ತೋರಿಸ್ತೀನಿ. ಅಪ್ಪ ಎಲ್ಲಿ ನಿಂತಿದ್ದೀವಿ ನೋಡಿ ನಾವೀಗ. ಇನ್ನು ಕೆಲವು ಹೊತ್ತಿನಲ್ಲಿ ಇಲ್ಲಿ ಟ್ರೈನ್ ಬರುತ್ತೆ, ಟ್ರೈನ್ಗೋಸ್ಕರ ವೆಯ್ಟಿಂಗ್. ಟ್ರೈನ್ ಬಂದಿದ ತಕ್ಷಣ ನಾವು ಇಲ್ಲಿಂದ ಮೂವ್ ಆಗ್ತೀವಿ. ಹಂಗೂ ಆ ಕಡೆ ಆಪೋಸಿಟ್ ಹಂಗೆ ನಿಂತ್ಕೊಂಡಿದ್ದಾರೆ, ನಾವು ಹಿಂಗೆ ನಿಂತ್ಕೊಂಡಿದ್ದೀವಿ. ಹೆಂಗೋ ಹೋಗೋದು ಮುಟ್ಟ ಕೊಟ್ಟಾಗದು. ಅವನ್ ನೋಡಿದ್ರೆ ಇವರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ, ಇವನ್ ನೋಡಿದ್ರೆ ಅವ್ರಿಗೆ ಬಿಲ್ಡಪ್ ಕೊಡ್ತಾ ಇದ್ದಾನೆ. ಮನ್ಮದನ್ ಥರ ನೋಡೋದೇ ಒಂಥರ ಚೆನ್ನಾಗಿರುತ್ತಲ್ಲ. ಪರವಾಗಿಲ್ಲ, ಚಿಕ್ಕ ಟ್ರೈನೇ. A few moments later. ಫುಲ್ಲು ಮಳೆ ಅಂದರೆ ಮಳೆ. ಅದರಲ್ಲಿ ಗಾಡಿ ಓಡಿಸ್ಕೊಂಡ್ಬಂದಿದ್ದು ಸಖತ್ ಖುಷಿ ಆಯ್ತು ನನಗಂತೂ. ಮೋಟೋ ವ್ಲಾಗ್ ಮಾಡೋಣ ಅಂದ್ಕೊಂಡೆ, ಬಟ್ ನೋಡಿ ಮಳೆ ಫುಲ್ಲು. ನನ್ನ ಮುಖ ನೋಡ್ತಿದ್ರೆ ಗೊತ್ತಾಗುತ್ತೆ ಯಾವ ರೇಂಜ್. ಇಲ್ಲಿರುವಂಥ ವ್ಯೂ ಪಾಯಿಂಟ್ ಒಂದು ನೋಡಿ ನಮಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಗೋಯ್ತು. ಆ ವ್ಯೂ ಪಾಯಿಂಟ್ನ ಇವಾಗ ನಿಮ್ಗೆ ತೋರಿಸ್ತೀನಿ ನೋಡಿ. ನಿಮ್ಗೆ ಹೆಂಗೆ ಕಾಣ್ತೈತೆ, ಮೋಡ ಥರ ಕಾಣ್ತೈತಲ್ಲ, ಬಟ್ ಅದೆಲ್ಲ ನೀರು, ಎಲ್ಲ ಫಾಗು. ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕಾಣ್ತಾ ಇಲ್ಲ, ಅಲ್ಲೆಲ್ಲ ಫಾಗು ನೋಡಿ, ಫುಲ್ಲು ಫಾಗು. ಈ ವೆದರ್ ನೋಡ್ಬಿಟ್ಟು ನೀವು ಹೇಳಿ ಎಷ್ಟಿರ್ಬೋದು ಟೈಮ್ ಅಂತ. ಫಸ್ಟ್ ಇವಾಗ ಕಮೆಂಟ್ ಮಾಡಿ ಎಷ್ಟಿರ್ಬೋದು ಅಂತ ಟೈಮು. ಇವಾಗ ನಾನು ಹೇಳ್ತೀನಿ ಟೈಮ್ ಎಷ್ಟು ಅಂತ ಕರೆಕ್ಟಾಗಿ. ಅಂತಂದರೆ 8:15 ಟೈಮ್. 8:15 ಅಂದರೆ ನಿಜವಾಗ್ಲೂ ನಂಬಕ್ಕೆ ಆಗೋದಿಲ್ಲ. ಆ ರೇಂಜ್ ಫೈಯರಲ್ಲಿದ್ದೀವಿ. ಅಜಯ್ ಹೆಂಗಿದೆ? ಮನ್ಮದನ್ ಫುಲ್ಲು ನೆಂದೋಗ್ಬಿಟ್ಟೈತೆ. ಯಾಕಪ್ಪ ಇದು ಹಾಕೊಂಬಂದೆ ಅನಿಸ್ಬಿಡ್ತು. ಹೊರಡೆ ಟೀ ಶರ್ಟು ನೆಂದೋಗ್ಬಿಟ್ಟೈತೆ, ಪ್ಯಾಂಟು ನೆಂದೋಗ್ಬಿಟ್ಟೈತೆ, ಶೂನು ಅಂತೂ ಶೂ ಒಳಗಡೆ ನೀರೇ ಹೋಗ್ಬಿಟ್ಟೈತೆ. ವ್ಯೂ ಪಾಯಿಂಟೇ ನಂಗೆ ತುಂಬ ಇಷ್ಟ ಆಗೋಯ್ತು. ಬಟ್ ಕ್ಯಾಮ್ರಾದಲ್ಲಿ ಅಷ್ಟು ಕ್ವಾಲಿಟಿಯಾಗಿ ಕಾಣ್ತಾ ಇಲ್ಲ. ತುಂಬ ಚೆನ್ನಾಗಿ ಕಾಣ್ತೈತೆ ವೆದರು, ಬಟ್ ಕ್ಯಾಮ್ರಾದಲ್ಲೇ ಕಾಣ್ತಾ ಇಲ್ಲ.
A few minutes later. ನಾವ್ ಇವಾಗ ಎಲ್ಲಿದ್ದೀವಿ ಅಂತಂದ್ರೆ ಸವನದುರ್ಗ ಹೋಗೋ ದಾರಿನಲ್ಲಿ ಇದ್ದೀವಿ. ಸೊ ಇದೊಂದು ಚಿಕ್ಕದಾಗಿ ಎಲ್ಲೋ ಇತ್ತು ಒಂಥರ ಬಸ್ ಸ್ಟಾಪ್ ತರ ಅಲ್ಲಿದ್ದೀವಿ. ಸೊ ಇದು ಸೇಫ್ ಅಲ್ಲ ಅಂತ ಗೊತ್ತು, ಬಟ್ ನಮ್ ಜೊತೆ ಬಂದವರೆಲ್ಲ ಎಲ್ಲೋ ಹೋಗ್ಬಿಟ್ಟವ್ರೆ. ನೆಟ್ವರ್ಕ್ ಬೇರೆ ಸಿಗ್ತಾ ಇಲ್ಲ. ಹಿಂದೆನೆ ಬಂದ್ರು ಎಲ್ಲೋದ್ರೂ ಗೊತ್ತಿಲ್ಲ ಅಷ್ಟು ಬೇಗ. ಇಲ್ಲೊಂದು ರೋಡು ಮತ್ತೆ ಈ ಕಡೆ ಒಂದು ರೋಡ್ ಇದೆ. ಒಂಥರ ಇವಾಗ ವರ್ಸ್ಟ್ ಆಗಿರ್ಬೋದು, ಬಟ್ ಈ ಟ್ರಿಪ್ ಮುಗಿಸ್ಕೊಂಡು ಹೋದ್ಮೇಲೆ ಇದೇ ಬೆಸ್ಟ್ ಆಗ್ಬೋದು ನಮ್ಗೆ, ಹೇಳಕ್ಕಾಗಲ್ಲ. ಬಂದ್ರು ನೋಡಿ ಇದೀಗ ಬಂದ್ರು ಅಲ್ಲೆಲ್ಲ ರೋಡ್ ಮಿಸ್ ಆಗ್ಬಿಟ್ಟು ನಿಧಾನಕ್ಕೆ ಬರ್ತಿದ್ರಂತೆ. ಇದು ಇಲ್ಲಿ ನಿಂತಿದೀವಿ, ಶೂನಲ್ಲಿ ನೀರಿದೀವೋ ನಾನು ಶೂ ಫುಲ್ ನೀರು ಇದಾಯ್ತೆ ಸೇವ್ ಮಾಡಿದ್ದೀನಿ. ಹೊರೆ ಬರ್ತೈತೆ. ರೆಡಿ? ಇದ್ರಲ್ಲಿ ಏನಷ್ಟು ನೀರೇ ಇಲ್ವಲ್ಲ, ದೇವರ್ಸಿ ನೀರಿಲ್ವಾ? ನೋಡಿಲಿ ನೋಡಿಲಿ, ಅದು ಸ್ಟಕ್ ಮಾಡಿದ್ದು ಒಳಗೆ ಫುಲ್ಲು ಸೇವ್ ಮಾಡಿಟ್ಟಿರುತ್ತೆ ಅದು ನೀರು. ಅದೇನೋ ಫೋಕಸ್ ಮಾಡ್ತಿದ್ಯಾ? ನೀರಿದೆ, ನಾನು ನೀರಿಗೆ ಹಾಕೋರು ಆಮೇಲೆ ಹೆಂಗ್ರ ಬಾಹುಬಲಿ ಅಣ್ಣ ಇವ್ರ ಅಮ್ಮಂಗೆ ಕಳಿಸ್ತೀನಿ. ಎಂತ ಒಂದು ಪ್ರಶ್ನೆ ಇಲ್ಲಪ್ಪ. ಅವತ್ತು ಬರ್ಡ್ ವಾರ್ 4 ನಿಮ್ಮಮ್ಮ ಆಗಿಲ್ಲ ಹಿಸ್ಟ್ರಿ. ಬಟ್ ಆಲ್ಮೋಸ್ಟ್ ಇಬ್ರು ಬಂದ್ರೆ ಸಾಕು, 4-5 ಜನ ಓಕೆ. ತುಂಬಾ ಜನ ಬಂದ್ರು ಒಬ್ಬೊಬ್ರದ್ದು ಒಂದೊಂದರ ಮೆಂಟಾಲಿಟಿ ಇರೋದ್ರಿಂದ ನಮ್ದೇ ಗೊತ್ತಾ ಮಚ್ಚ, ನಾವೆಲ್ಲ ಅಂಡರ್ಸ್ಟ್ಯಾಂಡ್ ಆಗಿದ್ದೀವಿ. ಮಾಮ ಪಿತ್ತ ಪಿತ್ತ ಪಿತ 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 ಇಲ್ಲ ತೆಗಿಯೋದಕ್ಕೆ ಎಷ್ಟು ಕಷ್ಟ ಆಗ್ತಿದ್ದಲ್ಲೋ. ಮೂಗೆಲ್ಲ ಕ್ಲೋಸ್ ಮಾಡ್ಕೊಂಬಿಡಿ. ವಾಶ್ರೂಮ್ ಒಂದು ವಾರ ಆಗೈತಲ್ಲ. ಇದರಲ್ಲೇ ಇನ್ನಿಷ್ಟಿದೆ ಅಂದ್ರೆ ಆ ಶೂನಲ್ಲಿ ಎಷ್ಟಿರುತ್ತೆ? ಇದು ಹಂಗೆ ತೀರ್ತಾ ಇದ್ರು, ಕೈ ಹಿಡ್ಕೊತಿದ್ವಿ. ನಾಳೆ ಕಾಲೇಜ್ ಕಡೆಯಿಂದ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇಲ್ಲ ಇಲ್ಲ ಇಲ್ಲ, ಅರ್ಥ ಆಗಿಲ್ಲ ಅರ್ಥ ಇಲ್ಲ ಅರ್ಥ ಇಲ್ಲ. ಏನ್ ಮಾಡ್ತೀನಿ ಈಗ? ಚೆನ್ನಾಗ್ ಬರ್ತಿದ್ಯಾ? ನಾವಿಬ್ರು ಡ್ಯಾನ್ಸ್ ಆಡ್ತಾ ಇರ್ತೀವಿ, ನೀನೇನ್ ಮಾಡಿ ನಿಂತ್ಕೊಂಡು ನೋಡಿ ಗಾಯ್ಸ್, ಅವ್ರು ವಿಡಿಯೋ ಮಾಡ್ಕೊಂಬಿಟ್ಟು ಏನೋ ಮಾಡ್ತಾ ಕೂತಾರೆ. ಪಾಪ ಈ ಹುಡುಗಿನೂ ಮಳೆಯಲ್ಲಿ ನೆನೆಸ್ತಾ ಕೂತಾರೆ. ಸರಿ ಆಯ್ತು, ಇಲ್ಲೇ ನಾವು ಸ್ವಲ್ಪ ಹೊತ್ತು ಸಮಯ ಕಳೆದು ಈ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ನಾವು ಹೊರಡ್ತೀವಿ. ಈ ರೇಂಜ್ ಎಲ್ಲ ಇರುತ್ತೆ ಅಂತ ಅನ್ಕೊಂಡಿಲ್ಲ ನಾನು. ಫುಲ್ಲು ಮಳೆ ನೋಡಿ, ಅಯ್ಯೋ ಇಲ್ಲಂತೂ ಇನ್ನೂ ತುಂಬ ಜೋರಾಗಿ ಊಟೈತೆ ಮಳೆ. ಅದಕ್ಕೆ ಹೇಗಿದೆ ಫೀಲು? ನಾವು ಡ್ಯಾನ್ಸ್ ಆಡ್ತಿದ್ವಿ ಒಳಗೆ, ಡ್ಯಾನ್ಸ್ ಆಡ್ತೀವಿ ಒಳಗೆ, ಎಕ್ಸ್ಪ್ಲೇನ್ ಮಾಡೋಕ್ಕಾಯ್ತಲ್ಲ. ದಯವಿಟ್ಟು ಪ್ಲೀಸ್ ಗೋ ದಟ್ ಸೈಡ್. ಇಲ್ಲ ಆಲ್ರೆಡಿ ಅಲ್ಲಿ ನೆನೆಸ್ಬಿಟ್ಟು ನೀರೆಲ್ಲ ತೆಗ್ದಾಯ್ತು, ಮತ್ತೆ ಇನ್ನೊಂದ್ಸಲ ನೀರು ತೆಗಿತಿದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಅದು ಐ ಕ್ಯಾನ್ ಎಕ್ಸ್ಪ್ಲೇನ್ ದಟ್ ಒನ್. ಅದು ಬರ್ತೈತೆ ಬೇಡ. ಅದು ನಾವು ತಿಂತಾ ಇದೀವಿ. ಏನೇನು ಹೇಳಿದೀವಿ ಅಂತಂದ್ರೆ 2 ಇಡ್ಲಿ ಮತ್ತೆ ಚಿತ್ರಾನ್ನ. ಆಂಟಿ, ಇಲ್ಲಿಂದ ಸವನದುರ್ಗಕ್ಕೆ ಎಷ್ಟು ಕಿಲೋಮೀಟ್ರು? 4 ಕಿಲೋಮೀಟ್ರ್. ನಿಜವಾಗ್ಲೂ ಈ ದಿನ ಯಾವತ್ತೂ ನಮ್ಮ ಮರ್ಯಾದೆ ಇಲ್ಲ, ಆ ರೇಂಜಿಗೆ ನಿಂತ್ಕೊಂಡು ಬಂದ್ಬಿಟ್ಟು.
ಸರಿ ಸ್ನಾನನೇ ಮಾಡಾಯ್ತು ನಿನ್ನ ಕೈ ತೊಳೆದ್ರೆ ಇವೆಲ್ಲ ಇನ್ಸ್ಬೇಡ. ಮಿಸ್ಟರ್ ಮನ್ಮದನ್ ಮುತ್ತಜ್ಜಿಗೆ ಹೋಗ್ಬೇಕಂದ್ರೆ ಒಂದು ಪ್ಲಾನ್ ಇರುತ್ತೆ. ಹೋದ್ಮೇಲೆ ಅಡುಗೆ ಮಾಡ್ಕೊಂಡು ತಿನ್ಬೇಕಲ್ಲಿ. ಆಮೇಲೆ ಕುಕ್ಕರ್ ಮೇಲೆ ಕುಕ್ಕರ್ ಅಲ್ಲ ಅದು ಬಾಡಿಗೆ. ಮುತ್ತಜ್ಜಿ ಬೇಡ. ಮುತ್ತಜ್ಜಿ ಹೋಗೋಣ ಸೇ ಹತ್ತು ಗಾಡಿ ಮೇಲೆ ಗಾಡಿ ಮೇಲೆ ಕಚ್ಚು ಅನ್ನ ಕಚ್ಚು ಗಾಡಿ ಮೇಲೆ ಹತ್ತೋ ಥರನೇ ಬಿಡಕ್ಕೆ ಬರ್ತಿದ್ದಲ್ಲೋ. ಹಾಂ ಇದು ಐತಿ ಇಲ್ಲಿ ಜಿಮ್ 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 ಕಚ್ಚು ಕರೆಕ್ಟಾಗಿದೆ ಕಚ್ಚು. ಜಂಪ್ ಮಾಡ್ಕೊಂತ ನೀನು ತುಂಬ ಚೆನ್ನಾಗಿ